ಇವತ್ತಿನ ಸಂದರ್ಭದಲ್ಲಿ ಏನಿವತ್ತು ಇದು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಹುಲಿಗೆಮ್ಮ ಅಂತೇಳಿ, ನಾನು ಸರ್ಕಾರಿ ಪ್ರೌಢಶಾಲೆ ಗೋಳೂರಿನಲ್ಲಿ ಓದ್ತಾ ಇದ್ದೀನಿ. ಇವತ್ತು ಸಂವಿಧಾನದ ಜಾಗೃತಿ ಮೂಡಿಸ್ಲಿಕ್ಕೆ ಏನು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಹೆಣ್ಮಕ್ಳಾಗಿರ್ಬೋದು ಎಲ್ಲರೂ ಇವತ್ತು ಸಮಾನತೆಯಿಂದ ಕೂಡ್ಕೊಂಡಿದ್ದೀವಿ, ಇಲ್ಲಿ ಬಂದಿದ್ದೀವಿ ಅಂತಂದ ಕಾರಣ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ದೇಶಕ್ಕೋಸ್ಕರ ಅಂದರೆ ಅವರು ಹೇಳಕ್ಕೆ ಆಗಲ್ಲ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ವ್ಯಕ್ತಿ ನಮ್ಮ ಭಾರತೀಯರು, ಅದು ನಮ್ಮ ದೇಶದವರು ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಅಂತಹ ವ್ಯಕ್ತಿ ಎಷ್ಟು ಸಾಧನೆ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತೇನು ಹೇಳ್ತೀವಿ, ಅಷ್ಟು ಎಲ್ಲ ಕ್ಷೇತ್ರದಲ್ಲಿಯೂ ಎಲ್ಲದರಲ್ಲಿಯೂ ಇವತ್ತಿಗೂ ಹೆಣ್ಮಕ್ಳು ಇದ್ದೀವಿ. ನಾವು ಎಲ್ಲ ಇವತ್ತಿಲ್ಲಿ ಇಷ್ಟು ಜನ ಹೆಣ್ಮಕ್ಳು ಸೇರ್ಕೊಂಡಿದ್ದೀವಿ ಅಂತಂದ್ರೆ ಕಾರಣ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾನೆ ಹೇಳ್ಬೋದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಕರೆಸ್ಕೊಳ್ತಾರೆ. ಹಾಗೆ ಸಂವಿಧಾನದ ಶಿಲ್ಪಿ ಅಂತೇಳಿ ಯಾಕೆ ಕರಿತೀವಿ ಅಂತಂದ್ರೆ ಇಡೀ 34 ಸಂವಿಧಾನವನ್ನು ಓದಿ ನಮ್ಮ ಸಂವಿಧಾನವನ್ನು ಅವರು ರಚನೆ ಮಾಡಿಕೊಳ್ತಾರೆ. ಸಂವಿಧಾನವನ್ನು ಎಷ್ಟು ರೀತಿ ಇವತ್ತಿಗೂ ಆ ಪ್ರಪಂಚ ಅಲ್ಲಿಂದ ಹಿಡಿದು ಎಷ್ಟು ಶತಕಗಳ ಕಾಲ ಆಗಿದ್ದಾವೇನೋ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದೇ ಸಂವಿಧಾನವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ಅದಕ್ಕೆ ಕಾರಣನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ಬೋದು. ಯಾಕಂದರೆ ಅವರು ಇಲ್ಲಿವರೆಗೂ ಅದರಲ್ಲಿ ಒಂದು ತಪ್ಪು ನೋಡ್ಕೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಸಮಾಜವಾದಿ ಬಗ್ಗೆ ಆಗಿರ್ಬೋದು, ಜಾತ್ಯತೀತ ಬಗ್ಗೆ ಆಗಿರ್ಬೋದು, ಎಷ್ಟೋ ಸಾಧನೆ ಹೇಳಿದ್ದಾರೆ. ಅದಕ್ಕೆ ಅವ್ರನ್ನ ಹೊಗಳ್ಬೇಕು ಅಂತ ಅನಿಸುತ್ತೆ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ಎಲ್ಲೆಲ್ಲೂ ಹೊರಡಲಿ.